ಉಗ್ರಂ ನೋಡಿರೋರು ಮತ್ತೆ ಸಲಾರ್ ಯಾಕೆ ಬಂದು ನೋಡಬೇಕು ಅಲ್ವಾ? ಬರಬಾರ್ದು ಇವರೆಲ್ಲ. ಅದೇ ಅಂದೆ ಫಸ್ಟ್ ಆಫ್ ಆಲ್ ನೋಡ್ಬಿಟ್ಟು ಉಗ್ರಂ ಹೋಗ್ರ ಆಚೆ ಅಂದೆ, ಹೋಗ್ಲಿಲ್ಲ. ಯಾಕೆ? ಇಂಟ್ರೆಸ್ಟ್ ಇದೆ ನೋಡಬೇಕು ಅಂತ. ಬಿಡ್ತಾರೆ, ಏನೂ ಬಿಡಲ್ಲ. ನಾನು ಬಿಡಿಸಿದೆ, ಬಿಡ್ತಿದ್ರು, ಇವ್ರು ಬಿಡಲಿಲ್ಲ. ಎಲ್ಲ ಕನ್ನಡ ಮಕ್ಕಳು ನೋಡ್ಕೊಳ್ಳಿ. ಸಲಾರ್ ಕಟ್ಟೋಟ್ ಹೋಗ್ಬಿಟ್ಟು ದೇವರ ಹಾಕಿ. ಬಟ್ ಈ ಮೂವಿ ಇದೆ ಬ್ರೋ, ಬಾಯಲ್ಲಿ ಬಾರ ಇಲ್ಲಿ. ಇದು ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಉಗ್ರ ಮೂವಿನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಹೆಂಗಿರುತ್ತೆ ಹಂಗೆ ಸೂಪರ್ ಆಗಿದೆ. ಎಲಿವೇಶನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಸೂಪರ್ ಬ್ರೋ. ಎಕ್ಸಲೆಂಟ್ ಬ್ರೋ, ನಿಜವಾಗ್ಲೂ ನೋಡ್ತಾ ಇದ್ರೆ ವಿಜುವಲ್ಸ್ ಬರೋವಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಅದನ್ನು ಹೆವಿ ಆಗಿದೆ ಮೂವಿ, ಮಾತ್ರ ಹೆವಿ ಆಗಿದೆ. ಹಾಂ, ಮ್ಯೂಸಿಕ್ ಮಾತ್ರ ಗೂಸ್ ಬಾಂಬ್ಸ್ ಬ್ರೋ. ಒಂದು ಸೀನ್ ಅಂತೂ ಪ್ರಭಾಸ್ ಬಂದು ನಿಂತ್ಕೊಂಡ್ರೆ ಸಾಕು, ಆ ಥಿಯೇಟ್ರ್ ಫುಲ್ ಶೇಕ್ ಆಯ್ತು ಬ್ರೋ. ಸಗದಾಗಿ ಕ್ಲೈಮ್ಯಾಕ್ಸ್ ಮಾಮೂಲಿ ನಿಮ್ಗೆ ಉಗ್ರಂ ಇಂಟರ್ವ್ಯೂಲ್ ಹೆಂಗಿರುತ್ತೆ ಹಂಗಿರುತ್ತೆ. ಪೃಥ್ವಿರಾಜ್ ಆಗಿ ಎಕ್ಸಲೆಂಟ್ ಬ್ರೋ, ಸೂಪರ್. ಅವ್ರು ಕೂಡ ಸೂಪರ್ ಆಗಿ ಮಾಡಿದ್ರು. ಸಕ್ಕತ್ ಮೂವಿ ಗುರು. ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್, ಸೂಪರ್. ನೋಡ್ಬೋದು ಒಂದ್ಸತಿ. ಚೆನ್ನಾಗೈತೆ ಬ್ರೋ, ಚೆನ್ನಾಗೈತೆ. ಚೆನ್ನಾಗೈತಲ್ಲ, ಚೆನ್ನಾಗಿದೆ, ಸಖತ್ತಾಗಿದೆ, ಚೆನ್ನಾಗಿದೆ. ಎಲ್ಲ ಬಿಗಿನಿಂಗ್ ಇಂದ ಲಾಸ್ಟ್ ವರ್ಗು ಸೂಪರ್ ಗುರು. ತುಂಬ ಚೆನ್ನಾಗಿದೆ, ಮೇಕಿಂಗ್ ಸೂಪರ್. ಓಕೆ ಮೂವಿ ಸರ್. ಉಗ್ರಂ ಕಾಪಿ ಹೊಡೆದ್ಬಿಟ್ಟವ್ರೆ. ಉಗ್ರಂ ಚೆನ್ನಾಗಿದೆ, ಬಿಲ್ಡಪ್ ಜಾಸ್ತಿ ಇದೆ ಆದರೆ ಚೆನ್ನಾಗಿದೆ. ಲೆಂತಿಯಾಗಿ ಮಾಡ್ಬಿಟ್ಟು ಉಗ್ರಂ ಸೂಪರ್. ಬಾಕ್ಸ್ ಆಫೀಸ್ ವಿಲ್ ಚೆಕ್. ಉಗ್ರಂ 2 ಪ್ರಶಾಂತ್ ನೀಲ್ ಡಿಸಪಾಯಿಂಟ್ ಮಾಡಿದ್ದಾರೆ ಫಸ್ಟ್ ಟೈಮ್ ಆಫ್ಟರ್ KGF. ಚೆನ್ನಾಗೈತೆ ಗುರು, ಸೂಪರ್ ಆಗೈತೆ. ಇನ್ನೊಂದ್ಸತಿ ನೋಡ್ಬೋದು. 100 days. ತುಂಬ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ ಸರ್. ಬಸ್ ಮೂವಿ ಹೇಗಿದೆ? ಸೂಪರ್ ಸೂಪರ್. ಚೆನ್ನಾಗಿದೆ ಸರ್. ವೇಟಿಂಗ್ ಫಾರ್ ಸಲಾರ್ 2. ಸಲಾರ್ 2 ಆಗುತ್ತೆ, ಖಂಡಿತ ಆಗುತ್ತೆ, ಖಂಡಿತ. ಜೈ ರೇವಸ್ತಾನ್. ಆಕ್ಷನ್ ಮಾತ್ರ ಚೆನ್ನಾಗಿದೆ. ಉಗ್ರಮು KGF ಥರ ಇದೆ. ಆದರೆ ಏನು ಸರ್ ಸರ್ ಕಂಬ್ಯಾಕ್ ಆಗ್ಬೋದು, ಆದರೆ ಆ್ಯಕ್ಷನ್ ಮಾತ್ರ ಎಕ್ಸಲೆಂಟು. ಆದರೆ ಉಗ್ರಂ ಥರ ಇದೆ ಸರ್. ಉಗ್ರಮು KGF ಶ್ರೀಮುರಳಿ ಮಾಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು, ಯಾಕಂದ್ರೆ 2014ರಲ್ಲಿ ನಾವು ನೋಡಿದ್ದು. ಸೂಪರ್. ನಮ್ಮ ಕನ್ನಡ ಡೈರೆಕ್ಟ್ರು ಪ್ಯಾನ್ ಇಂಡಿಯಾ ಮೂವಿ ತೆಗ್ದಿದ್ದಾರೆ. ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಪ್ಯಾನ್ ಇಂಡಿಯಾ ಮೂವಿ ಬಂದಿರೋ ಸಲಾರ್ ಕಂಪೇರ್ ಮಾಡಿದ್ರೆ ಯಾವ್ದು ಜಾಸ್ತಿ? ಅದೇ ಬೇರೆ ಇದೇ ಬೇರೆ. ಬ್ಲಾಕ್ ಬಸ್ಟರ್. ಚೆನ್ನಾಗಿಲ್ಲ ಬ್ರೋ. ಉಗ್ರಂ ಇಲ್ಲ, KGF ಇಲ್ಲ, ಡಮ್ಮಿ. ಚೆನ್ನಾಗಿದೆ, ಚೆನ್ನಾಗಿದೆ. ಸೂಪರ್ ಸೂಪರ್. ಬ್ಲಾಕ್ ಬಸ್ಟರ್. ಸೂಪರ್ ಸೂಪರ್ ಮೂವಿ. ಬಿಗ್ಗೆಸ್ಟ್ ಕಂಬ್ಯಾಕ್. KGF ಚೆನ್ನಾಗಿಲ್ಲ, ಸಲಾರ್ ಚೆನ್ನಾಗಿಲ್ಲ, KGF
ಜೈ ಸಲಾರ್ ಕ್ಯಾಮ್ರಾ ಜೂಮ್ பண்ணுவாங்க இப்படி வருவா காட்டாரம்மா ಸಲಾರ್ ಸಲಾರ್ ಇವತ್ತು ಬಂತು 4 ವರ್ಷದಿಂದ ವೇಟ್ ಮಾಡ್ತಾ ಇದ್ವಿ ಇದಕ್ಕೋಸ್ಕರ ಇವಾಗ ಬಂತು ಕಾಲರ್ ಎತ್ತಾಡ್ಕೊಂಡು ಓಡಾಡ್ತೀವಿ ನಮ್ಮನ್ನ ಪುಷ್ಪ ಇಲ್ಲ ಏನಿಲ್ಲ ಹೋಗ್ರಿ ನನ್ನ ಕಣ್ಣಲ್ಲಿ ಏನ್ ಕಾಣಿಸ್ತಾ ಇದೆಯೋ ಅದನ್ನ ಬರೀರಿ ಸಲಾರ್ ಏನಂತ ಬರೆದು ತೋರ್ಸವ್ರೆ ಸಲಾರ್ ಒಂದು ಬಿಗಿನಿಂಗ್ ಅಷ್ಟೇ ಪಾರ್ಟ್ 2 ಇನ್ನೂ ಇದೆ ಅದು ಇನ್ನೂ ರಕ್ತ ಬರುತ್ತೆ ಸೂಪರ್ ಪ್ರಶಾಂತ್ ನೀಲ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಅಲ್ಲಿ ಮಾತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ನ ತೋರ್ಸವ್ರೆ ಅದು ತುಂಬಾ ಖುಷಿ ಆಯ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಸೂಪರ್ ಮೂವಿ ಬ್ಲಾಕ್ ಬಸ್ಟರ್ ಡಬಲ್ ಅಲ್ಲ ಟ್ರಿಬಲ್ ಬ್ಲಾಕ್ ಬಸ್ಟರ್ ಸಲಾರ್ ಸ್ಕ್ರೀನ್ ಪೊಟೆನ್ಷಿಯಲ್ ಪ್ರಭಾಸ್ ಸ್ಕ್ರೀನ್ ಪೊಟೆನ್ಷಿಯಲ್ಗೋಸ್ಕರ ಎರಡು ಇನ್ನು 100 ಡೇಸ್ ಓಡಾಡಬೇಕು ಪಿಕ್ಚರು ನೀವೇ ಕುತ್ಕೊಂಡು ಏನೋ ಪಿಕ್ಚರ್ ಅಂತೀರಾ ನೀವೇ ಹಂಗಿದೆ ಬ್ಲಾಕ್ ಬಸ್ಟರ್ ಮೂವಿ ಹಂಗಿದ್ರೆ ಹೇಳಕ್ಕಾಗಲ್ಲ ನಮ್ಗೆ ಅನ್ಸಿರೋದು ನಮ್ಗೆ ಚೆನ್ನಾಗಿದೆ ಅವ್ರಿಗೆ ಅನ್ಸಿರೋದು ಅವ್ರಿಗೆ ಅನ್ಸುತ್ತೆ ತೆಗಿಯೋರು ತೆಗ್ದಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅದು ಸೂಪರ್ ಆಗಿದೆ ಆಕ್ಷನ್ ಸೂಪರ್ ಫೈಟು ತಲೆ ಕೆಟ್ಟೋಗ್ಬಿಡುತ್ತೆ ಫೈಟು ಹೆಂಗಿದೆ ಗೊತ್ತಾ ಕಾಳಿಕಾ ದೇವಿ ಬಂದ್ಬಿಡುತ್ತಾರೆ ಥಿಯೇಟರ್ಗೆ ಹಂಗಿದೆ ಸಲಾರ್ ಎಲಿವೇಶನ್ಸು ವೈಲೆನ್ಸು ಹೀರೋಯಿಸಮು ಫ್ಲೇವರ್ ಆಫ್ ಉಗ್ರಮು ನಮ್ಮ ಕನ್ನಡ ಟಚ್ ಕೊಟ್ಟವ್ರೆ ನೆಕ್ಸ್ಟ್ ಲೆವೆಲ್ ಮೂವೀಸ್ ನೆಕ್ಸ್ಟ್ ಲೆವೆಲ್ ಇಂಟರ್ವಲ್ ಸೀನ್ ಆದ್ಮೇಲೆ ನೋ ರೀಮೇಕ್ ಜಸ್ಟ್ ಫ್ಲೇವರ್ ಕೊಟ್ಟಿದ್ದಾರೆ ಜಸ್ಟ್ ಫ್ಲೇವರ್ ಪ್ರಭಾಸ್ ಆಕ್ಟಿಂಗ್ ಇಸ್ ಭಯಂಕರ ದ ಮೋಸ್ಟ್ ವೈಲೆಂಟ್ ಮ್ಯಾನ್ ಐ ಆಮ್ ನಾಟ್ ಫ್ಯಾನ್ ಆಫ್ ಪ್ರಭಾಸ್ ಬಟ್ ಆದರೆ ಈ ಮೂವಿಯಲ್ಲಿ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ವೈಲೆನ್ಸ್ ಆ್ಯಂಡ್ ನಾನು ಹೇಳಿದ್ನಲ್ಲ ನೋಡಬೇಕು ಮಸ್ಟ್ ವಾಚ್ ಎಲ್ಲ ಚೆನ್ನಾಗಿದೆ ಪೃಥ್ವಿರಾಜ್ ಎಲ್ಲರದು ಆ್ಯಕ್ಟಿಂಗ್ ಚೆನ್ನಾಗಿದೆ ಈವನ್ ಡೈರೆಕ್ಷನ್ ಲೆವೆಲ್ ಬಂದರೆ ನೆಕ್ಸ್ಟ್ ಲೆವೆಲಾಗಿ ಕೊಟ್ಟಿದ್ದಾರೆ KGF ಫ್ಲೇವರು ಅದು ರೀಮೇಕು ಈ ಥರ ರೂಮರ್ಸ್ ಎಲ್ಲ ನಂಬೇಡಿ ದಯವಿಟ್ಟು ಬಂದು ಥಿಯೇಟರ್ಗೆ ಮೂವಿ ನೋಡಿ ನೆಕ್ಸ್ಟ್ ಲೆವೆಲ್ ಆಗಿದೆ ಫ್ಲೇವರ್ಸ್ ಬ್ರೋ ಆ್ಯಕ್ಚುಲಿ ಸಲಾರ್ ಮೂವೀಸ್ ಸಲಾರ್ ಮೂವೀಸ್ ಬ್ಲಾಕ್ ಬಸ್ಟರ್ ಬ್ರೋ ಮೂವಿ ನೋಡ್ಬೇಕಂದ್ರೆ ಸಿಂಪಲ್ ಆಗಿ ವೈಲೆಂಟ್ ಮ್ಯಾನ್ನ ತೋರಿಸ್ಬೇಕು ಹೆಂಗೆ ತೋರಿಸ್ಬೇಕಂತ ಪ್ರಶಾಂತ್ ನೀಲ್ ಅವರು ಕರೆಕ್ಟಾಗಿ ತೋರಿಸಿದ್ದಾರೆ ಎಲಿವೇಶನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಒಂದು ಮಿಕ್ಸ್ಡ್ ಮಸಾಲ ಮೂವಿ ಸೆಕೆಂಡ್ ಹಾಫ್ ಇದ್ದ ಮಿಕ್ಸ್ಡ್ ಮಸಾಲ ಮೂವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಹಾಫ್ ಎಲ್ಲರೂ ಬೇರೆ ಥರ ಥಿಂಕ್ ಮಾಡ್ತಾರೆ ಉಗ್ರಮು ಅದು ಇದು ರೀಮೇಕಿಂಗ್ ಅಂತ ಬಟ್ ಉಗ್ರಮ್ದು ಒಂದು ಫ್ಲೇವರ್ ಕೊಟ್ಟಿದ್ದಾರೆ ನಾವು ಕರ್ನಾಟಕದಲ್ಲಿ ನೋಡಿದ್ದೀವಿ ಆಂಧ್ರ ಇಡೀ ವರ್ಲ್ಡೇ ನೋಡಬೇಕನ್ನೋ ಒಂದೇ ಒಂದು ಫ್ಲೇವರ್ ಉಗ್ರಮಲ್ಲಿ ಬರೋ ಫ್ಲೇವರ್ಸ್ನ ತೋರಿಸಿದ್ದಾರೆ ದಯವಿಟ್ಟು ಯಾರು ರೀಮೇಕ್ ಆಗಲಿ ಅದು ಆಗಲಿ ಇದಾಗಲಿ ರೂಮರ್ಸ್ ತೊಗೋಬೇಡಿ ಮಸ್ಟ್ ವಾಚ್ ಥಿಯೇಟರ್ಗೆ ಬಂದು ನೋಡಿ ಪ್ರಭಾಸ್ ನೆಕ್ಸ್ಟ್ ಲೆವೆಲಾಗಿ ತೋರಿಸಿದ್ದಾರೆ ಪ್ರಭಾಸ್ ನೀವು ಏನು ಆದಿಪುರುಷಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರೋ ಸಲಾರಲ್ಲಿ ಅದನ್ನೆಲ್ಲ ಮಿಕ್ಸಿಂಗ್ ಮಾಡಿ ಮಿರ್ಚಿ ಮಸಾಲ ಕೊಟ್ಟಿದ್ದಾರೆ ಪ್ರಶಾಂತ್ ನೀಲ್ಗೆ ಹ್ಯಾಟ್ಸ್ ಆಫ್ ಬ್ರೋ ಆ್ಯಕ್ಚುಲಿ ಮೂವಿ ಬಂದು 2 ಪಾರ್ಟ್ಸ್ ಇರೋದು ಓಕೆನಾ ಸೀಸ್ ಫೈರು ಮತ್ತು ಇನ್ನೊಂದು ಸೊ ನೀವು ಇದೆರಡೂ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು ಫಸ್ಟ್ ಹಾಫ್ನ ನೀವು ಬರೀ ಒಂದು ಇಂಟರ್ವೆಲ್ ಥರ ನೋಡಿ ಜಡ್ಜ್ ಮಾಡಬೇಡಿ ಓಕೆನಾ ಸರ್ ಉಗ್ರಂ ರೀ ರಿಲೀಸ್ ಮಾಡಿದರೆ
ಸರ್ ಉಗ್ರಂ ರಿಲೀಸ್ ಮಾಡಿದ್ರೆ ಉಗ್ರಂ 2 ಆಗ್ತಿತ್ತು, ಬಟ್ ಇದು ಉಗ್ರಂ ಅಲ್ಲ, ಇದು ಸಲಾರ್ ಸರ್. ಸಲಾರಲ್ಲಿ ಜಸ್ಟ್ ಉಗ್ರಂ ಫ್ಲೇವರ್ ಕೊಟ್ಟಿದ್ದಾರೆ. ಏನು ನಾವು ನೋಡಿ ಇಷ್ಟಪಟ್ಟು ಕರ್ನಾಟಕದಲ್ಲಿ ಜೈ ಅಂದ್ವಿ, ಅದನ್ನು ಇಡೀ ವರ್ಲ್ಡ್ ನೋಡೋ ಥರ ಪ್ಯಾನ್ ಇಂಡಿಯಾ ಮೂವಿಯಲ್ಲಿ ಒಂದು ಫ್ಲೇವರ್ ಕೊಟ್ಟಿದ್ದಾರೆ ಉಗ್ರಮ್ದು. ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. ಪ್ರಶಾಂತ್ ನೀಲ್ ಕೊಟ್ಟಿರೋ ಟಚ್ನ ಎಲ್ಲ ನೋಡ್ಕೋಬೇಕು. ಪ್ರಭಾಸ್ ಕೊಟ್ಟಿರೋ ಫೈಟು, ಆ್ಯಕ್ಷನ್ ಸೀನು, ಬಾಡಿ ಕಟ್ಔಟು ನೆಕ್ಸ್ಟ್ ಲೆವೆಲ್ ಸರ್. ಎಲ್ಲ ಫಿದಾ ಆಗ್ತೀರಾ, ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ. ಜೈ ಸಲಾರ್. ಇವತ್ತು ಪ್ರಶಾಂತ್ ಇಂಟರ್ವ್ಯೂ ಹೇಳಿದ್ರು, ನಾನು ತೆಗೆದಾಗ ಉಗ್ರಂ ತೆಗೆದಾಗ ಥಿಯೇಟ್ರಿಗೆ 100ಕ್ಕೆ 20 ಜನ ಅಷ್ಟೇ ಬಂದಿದಂತೆ. ಅವಾಗ ಯಾರು ವಿಟ್ನೆಸ್ ಮಾಡಿಲ್ಲ. 99% ಫೋನಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರು. ನನಗದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದೊಡ್ಡ ಕ್ಯಾಮ್ರಾ ವರ್ಕು ಏನೇನೋ ಮಾಡಿದೆ ನಾನು, ಬಟ್ ಅವಾಗ ಯಾರು ನನಗೆ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿ ಅಂತ ಅವ್ರು ಹೇಳಿದ್ರು. ನಾನು ಅದನ್ನೇ ಮತ್ತೆ ಮಾಡ್ತೀನಿ, ಥಿಯೇಟ್ರ್ ಹೌಸ್ಫುಲ್ ಆಗಬೇಕು, ಜನ ಬಂದು ನೋಡಬೇಕು, ನಾನು ಕಲೆಕ್ಟ್ ಮಾಡಬೇಕಂತ ಹೇಳಿದ್ರು ನಿನ್ನೆ ಇಂಟರ್ವ್ಯೂಯಲ್ಲಿ. ಇವತ್ತು ಅಂಜಾನ್ ಥಿಯೇಟ್ರಲ್ಲಿ ಹೌಸ್ಫುಲ್ಲು, ನೆಕ್ಸ್ಟ್ ಶೋನು ಹೌಸ್ಫುಲ್ಲು. ಅದು ಪವರ್ ಆಫ್ ಫಿಲಮ್ ಸಪೋರ್ಟ್ ಮಾಡಿ ಅವ್ರು ಹೇಳಿನ ಅರ್ಥ ಮಾಡ್ಕೊಳ್ಳಿ. ಕನ್ನಡ ಇಂಡಸ್ಟ್ರಿ ಬಿಟ್ಟು ತೆಲುಗುಗೆ ಹೋದ್ರ ಅಂತ ಹೇಳಿಲ್ಲ ಅವರು. ನಾನು ತೆಗೆದಾಗ ನೀವು ಯಾರು ನೋಡಿಲ್ಲ, ಉಗ್ರಮ್ ಯಾರು ನೋಡಿದ್ರಾ? ಇಲ್ಲ. ಫಸ್ಟ್ ಯಾರು ನೋಡಿಲ್ಲ ನೀವು ನೋಡಿ ಮ್ಯಾಕ್ಸಿಮಮ್ ಇಲ್ಲಿ ಫೋನಲ್ಲಿ ಯೂಟ್ಯೂಬಲ್ಲಿ ಅವು ಒಳ್ಳೆ ಫಿಲಮ್ ತೆಗ್ದ ಆಮೇಲೆ ರಿಲೀಸ್ ಮಾಡಿದ್ದು. ಅದು ಎಲ್ಲ ಅವ್ರು ಹೇಳ್ತಿರೋದೇ. ಈವನ್ ಆ ಟೈಮಲ್ಲಿ ಸ್ಟೋರಿ ಚಿಕ್ಕದಾಗಿ ಬರೆದ್ರು ಅವರು, ಬಟ್ ಈ ಟೈಮಲ್ಲಿ ಇನ್ನೂ ಲಾರ್ಜ್ ಆಗಿ ತೆಗ್ದು ಸ್ಟೋರಿ ಅಪ್ಡೇಟ್ ಮಾಡಿ ಇನ್ನೂ ಹೆಂಗಿರ್ಬೇಕು ಅದೇ ಯಾರು ಪ್ರೊಡ್ಯೂಸರು ಇವ್ರನ್ನ ಧೈರ್ಯ ಮಾಡಿಲ್ಲ. ಇವ್ನು ಯಾರೋ ಬರ್ತಾನೆ ಏನೋ ಮಾಡ್ತಾನೆ, ಯಾವ್ದೋ ಸ್ಟೋರಿ ಹೇಳ್ಬಿಡ್ತಾನೆ, ಇವ್ನಿಗೆ ಇಷ್ಟು ಬಜೆಟ್ ಕೊಡ್ಬೇಕಂತ ಅನ್ಕೊಂಡಿದ್ರು. ಬಟ್ ಫಸ್ಟ್ ಚಿಕ್ಕ ಫಿಲಮ್ ತೆಗ್ಬಿಟ್ಟು KGF ತೆಗ್ದು, KGF 2 ತೆಗ್ದು, ಈಗ ಎಲ್ಲರಿಗೂ ನಂಬಿಕೆ ಬಂತು. ಕನ್ನಡ ತಿರುಗಿ ನೋಡಿದ್ದೆ KGF ಇಂದ, ಅದರಿಂದ ಬಂದು ಉಗ್ರಮ್ನೇ ಯಾರಿಗೂ ನಂಬಿಕೆ ಬಂದಿಲ್ಲ ಪ್ರಶಾಂತ್ ನೀಲ್ ಅಂತ. ಈವನ್ ಪ್ರಭಾಸ್ ಲಾಸ್ಟ್ ಟೈಮು ಸಾಹೋ ತೆಗ್ದ, ಅದು ಓಕೆ, ಬಾಲಿವುಡ್ ಹಿಟ್ಟಾಯ್ತು, ಬೇರೆ ಕಡೆ ಹಿಟ್ಟಾಗಿಲ್ಲ. ರಾಧೇಶ್ಯಾಮ್ ಬಂತು, ಅದು ಅಷ್ಟೇ. ಆದಿಪುರುಷ ಅಷ್ಟೇ. ಒಂದು ಹೇಳೋದು ಏನಂದ್ರೆ ಫ್ಯಾನ್ಸ್ಗೆ ಆಗಲಿ ಪ್ರತಿಯೊಬ್ಬರಿಗೆ ಆಗಲಿ, ಪ್ರಭಾಸ್ನ ಬಾಹುಬಲಿಯಿಂದ ಆಚೆ ಬಂದ್ಬಿಡಿ. ಓಕೆ, ಬಾಹುಬಲಿ ಮೈಂಡ್ ಸೆಟ್ ಅಲ್ಲೇ ಇದ್ದಾರೆ. ಹೌದು, ಬಾಹುಬಲಿಯಿಂದ ಆಚೆ ಬಂದ್ಬಿಡಿ ಪ್ರತಿಯೊಬ್ರು. ಬರೆಯೋ ಸ್ಟೋರಿ ಯಾರಿಗೂ ಆಗಲ್ಲ. ಡೈರೆಕ್ಟರ್ಗೆ ಹೀರೋ ಹೆಂಗ್ ಬೇಕೋ ಹಂಗೆ ಯೂಟಿಲೈಸ್ ಮಾಡ್ಕೊಂತಾರೆ, ಆಯ್ತಾ? ಫ್ಯಾನ್ಸ್ಗೆ ಇಷ್ಟ ಆಗಿರೋ ಥರ ಯಾರು ಮಾಡಿಲ್ಲ. ಇದು ಪ್ರಭಾಸ್ದು ಯಾವುದೇ ಕಾರಣಕ್ಕೂ 3 ಫಿಲಮ್ ಯಾವುದು ರಾಂಗ್ ಇಲ್ಲ. ಆದಿಪುರುಷ ಯಾಕೆ ಸಾಕಿ ಇಷ್ಟ ಆಗಿಲ್ಲ, ಈ ಜನ್ರೇಷನ್ ಏನು ಬೇಕೋ ಅದು ಕೊಟ್ಟವ್ರೆ. ಬೇಕಂತ ರೂಮರ್ಸ್ ಮಾಡಿಬಿಟ್ಟು ಕಾಂಟ್ರವರ್ಸಿ ಮಾಡ್ತಾರಲ್ವಾ, ಅವ್ರಿಗೆ ಹೇಳ್ತಿರೋದು. ಓಕೆನಾ? ದಯವಿಟ್ಟು ಅದು ಮಾಡಬೇಡಿ. ಚಾನ್ಸ್ ಇಲ್ಲ. 100 to 100% ಸಲಾರ್, ಪ್ರಶಾಂತ್ ನೀಲ್, ಪ್ರಭಾಸ್ ಫಿಲಮ್ ಅಲ್ಲ. ಆ ಬಾಡಿ ನೋಡ್ತಿದ್ರೆ ಅಲ್ಲಿ ಕುಂತಿರೋ ಚೇರಲ್ಲಿ ಗೂಸ್ ಬಂಪ್ಸ್ ಅಲ್ಲ, ಡೈಲಾಗ್ ಇರುತ್ತೆ, ಬಾಡಿ ಬಾಕ್ಸ್ ಆಫೀಸ್. ಇದು ಬಾಕ್ಸ್ ಆಫೀಸ್ ಅಂದ್ರೆ ಗ್ಯಾಪ್ ಅಲ್ಲಿ ಹೇಳ್ತಾನೆ, ಇದು ಅಂತಾನೆ. ಅಂದ್ರೆ ಹೊಡೆದಿದ್ದ ಶಾಟ್ಗೆ ಸೀನ್ ಹೈಲೈಟ್ ಆಗಿದೆ. ಕೈ ಕೋಪ ಮಾಡ್ಕೊಂತಾನೆ, ಏನ್ ಹೇಳಿ, ಕೈ ಕೋಪ ಮಾಡ್ಕೊಂತಾರೆ. ಮಹೇಂದ್ರ ಗಾಡಿ ಬರುತ್ತಲ್ವಾ, ಇದು ಅಂತ ಬರುತ್ತೆ, ಈ ಕೈಗೂ ಎದೆ ಅಲ್ಲಿ ಡಗ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ. ಹೀರೋಗೆ ಇನ್ನೊಬ್ಬ ಡೈಲಾಗ್ ಹೊಡಿತಾರೆ, ಎಲಿವೇಶನ್. ನಮ್ಮ ಹೀರೋ ಹಿಂಗೆ ಅಂತ ಇದರಲ್ಲಿ ಎಲಿವೇಶನ್ ಎಲ್ಲ ಒಂದಿಲ್ಲ. ಬಾಡಿ ಇಂಟರ್ವ್ಯೂಗಳಲ್ಲಿ ಅವರು ಪ್ರಶಾಂತ್ ನೀಲ್ ಅವರು ಹೇಳಿದ ಒಂದೇ, ಪ್ರಭಾಸ್ ಬಂದು ನಿಂತ್ಕೊಂಡ್ರೆ ಸಾಕು, ಸ್ಟಿಲ್ಲು ಓಕೆ, ವಾಕ್ ಮಾಡಿದ್ರೆ ಸಾಕು, ಫೈಟ್ ಮಾಡಿದ್ರೆ ಸಾಕು. ನೀವೇ ಮೀಡಿಯಾ ಅವ್ರು ಹೇಳಿ ಸರ್, ಏನಾದ್ರು ಪ್ರಭಾಸ್ ಕಡೆ ರಾಂಗ್ ಇರುತ್ತಾ? ನೀವ್ ಹೇಳಿ, ನಮ್ದು ಬೇಡ, ನೀವ್ ಹೇಳಿ. ಒಂದ್ಸಲ ಕ್ಯಾಮ್ರಾ ಉಲ್ಟಾ ಮಾಡ್ಕೊಂಡು ನೀವ್ ಹೇಳಿ. ನಮ್ಗೆ ಗೊತ್ತಿಲ್ಲ ಒಂದು ಟ್ವಿಸ್ಟ್ ಇದೆ ಇದರಲ್ಲಿ. ನಮ್ಗೆ ಗೊತ್ತಿಲ್ಲ ಟ್ವಿಸ್ಟ್ ಕೊಟ್ಟವ್ರೆ. ಅದ್ರಲ್ಲೊಂದು ರಾಜ್ ಅಂತ ಯಾರಂತ ನಮಗೆ ಇವಾಗ ಗೊತ್ತಾಗೈತೆ. ಪಾರ್ಟ್ 2 ಅದನ್ನ ಹೆಂಗ್ ಪಡ್ಕೊಂತಾನೆ ಅನ್ನೋದು ಇದೆ. ಫಸ್ಟ್ ಪಾಯಿಂಟ್ ಏನಂದ್ರೆ ಸಲಾರ್ ತೋರಿಸಿಲ್ಲ, ಅವ್ರಪ್ಪ ಯಾರಂತ ತೋರಿಸಿಲ್ಲ. ಮೇನ್ ಪಾಯಿಂಟ್ ಸಲಾರ್ ಒಬ್ಬ ಇದ್ದಾನೆ, ಅವ್ನು ಯಾರಂತ ತೋರಿಸಿಲ್ಲ. ನಿಮ್ಗೆ ಪಾರ್ಟ್ 2 ಬೇಡ, ಪಾರ್ಟ್ 1 ನಿಮ್ಗೆ 2 ನಿಮಿಷ ನೆನಪಿರುತ್ತೆ. ಈಗ ಸದ್ಯಕ್ಕೆ ಸಲಾರ್ ಅಷ್ಟೇ. ಸದಾ 2 ವರ್ಷ ಸಲಾರ್ ಬಗ್ಗೆ ಮಾತಾಡ್ತಾರೆ, ಯಾವ್ದು ಇಲ್ಲ ಈ ಸದ್ಯಕ್ಕೆ. ಓನ್ಲಿ ಡಿಸೆಂಬರ್ ಫುಲ್ಲು ಸಲಾರೇ ಹಬ್ಬ. ಸಂಕ್ರಾಂತಿ ಬರೋ ತನಕ 2023 ಇಯರ್ ಎಂಡ್ 1000 ಆಗೇ ಆಗುತ್ತೆ. ಇವತ್ತು ಒಳ್ಳೆ ಡೇ 1 ರೆಕಾರ್ಡ್ ಬರುತ್ತೆ. 1.5 ಮೇಲೆ ಬರುತ್ತೆ, 1.5 ಮೇಲೆ ಸೆಕೆಂಡ್ ಪಾರ್ಟ್ 2 ಆಗುತ್ತೆ. ಸದ್ಯಕ್ಕೆ ಬಿಟ್ಬಿಡಿ ರೆಕಾರ್ಡ್. ಏನಕ್ಕೆ ಕ್ರೇಜ್ ಬಂತ, ಕಲೆಕ್ಷನ್ ಬಂತ, ಫೇಮ್ ಬಂತ ಅಷ್ಟೇ. ಎಂಜಾಯ್ ಮಾಡ್ರ, ಎಲ್ಲರೂ ಎಂಜಾಯ್ ಮಾಡ್ರ. ಅದೇ ಮೇನ್ ಪಾಯಿಂಟ್. ಎಲಿವೇಶನ್ ಕಿರ್ಚಿ ಗಂಟ್ಲೋಗಿದೆ ನೋಡಿ, ಅವ್ನು ಮಾತು ಬರ್ತಲ್ಲ, ಎಲ್ಲರೂ ಮಾಡಿಲ್ಲ. ಲಾಸ್ಟ್ 5 ದಿನದಿಂದ ಟಿಕೆಟ್ ಬುಕ್ ಮಾಡ ಅಂತ ಕಾಯ್ತಾ ಇದ್ವಿ. ಒಳ್ಳೆ ಟಿಕೆಟ್ ಬುಕ್ ಆಯ್ತು, ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ನಾಳೆನೂ ಬರ್ತೀವಿ, ನಾಳಿದ್ದು ಬರ್ತೀವಿ. ಕರೆಕ್ಟಾಗಿ ಥಿಯೇಟರ್ ಫಿಲಮ್ ನೋಡಿ. ಫೋನಲ್ಲಿ ಯೂಟ್ಯೂಬ್ ಅದು ಏನೋ ಬಿಟ್ಬಿಡಿ, ಪ್ರೈವಸಿ ಬಿಟ್ಬಿಡಿ. ನೋಡಿ, ಥಿಯೇಟರ್ ಬಿಟ್ಟು ನೋಡ್ಬೇಡಿ, ಥಿಯೇಟರ್ ಬಂದು ನೋಡ್ರಿ, ಎಲ್ಲರೂ ನೋಡ್ರಿ, ಎಂಜಾಯ್ ಮಾಡಿ, ಎಲ್ಲ ನೋಡಿ. ಸ್ಟೇಟಸ್ ಎಲ್ಲ ಹಾಕ್ಬೇಡಿ. ಟ್ರೈಲರ್ ನೋಡ್ಬಿಟ್ಟು ಅನ್ಕೊಂಡಿರ್ತಾರ ಪ್ರಭಾಸ್ ಎಂಟ್ರಿ ಏನೋ ಇರುತ್ತೆ, ಅಲ್ಲೆಲ್ಲ ಮಧ್ಯದಲ್ಲಿ ಇರುತ್ತೆ. ಇಲ್ಲ, ಸ್ಟಾರ್ಟಿಂಗ್ ಇಂದಾನೇ ಇರುತ್ತೆ ಪ್ರಭಾಸ್ ಎಂಟ್ರಿ.